ನೀರು ಕುಡಿತಾ ಇದೆ ಎಐ. ಪ್ರತಿ ಸಲ ನೀವು ಪ್ರಶ್ನೆ ಅಥವಾ ಪ್ರಾಂಪ್ಟ್ ಕಳಿಸಿದಾಗ ಚಾಟ್ ಜಿಪಿಟಿ ಒಂದು ಹನಿ ನೀರನ್ನ ಖಾಲಿ ಮಾಡ್ತಾ ಇದೆ ಪ್ರತಿ ಸಲಕ್ಕೊಂದು. ಇದನ್ನ ಬೇರೆ ಯಾರೋ ಅಲ್ಲ, ಎಐ ಕ್ರಾಂತಿ ಸೃಷ್ಟಿಕರ್ತ ಓಪನ್ ಎಐ ಸಿಇಒ ಸ್ಯಾಮ್ ಆಲ್ಟ್ಮನ್ ಬಹಿರಂಗಪಡಿಸಿದ್ದಾರೆ. ಚಾಟ್ ಜಿಪಿಟಿಯ ಜನಕ 10ರಿಂದ 50 ಪ್ರಾಂಪ್ಟ್ಸ್ಗೆ ಬರೋಬ್ಬರಿ ಅರ್ಧ ಲೀಟರ್ ನೀರು ಸ್ವಾಹ ಆಗಿರುತ್ತೆ. ಇದು ಹೆಂಗೆ ಅಂತ ಯೋಚನೆ ಮಾಡಬೇಡಿ. ಕಠಿಣ ಪ್ರಶ್ನೆ ಇದ್ದಾಗ ನಿಮ್ಮ ತಲೆ ಹೇಗೆ ಬಿಸಿ ಆಗುತ್ತೋ ಹಾಗೆ ಕಾಂಪ್ಲೆಕ್ಸ್ ಟಾಸ್ಕ್ ಇದ್ದಾಗ ಎಐ ಮೆದುಳು ಕೂಡ, ಪ್ರೊಸೆಸರ್ ಕೂಡ ಬಿಸಿ ಆಗುತ್ತೆ. ಎನ್ವಿಡಿಯಾದಂತ ಅತ್ಯಾಧುನಿಕ ಚಿಪ್ಗಳು ಈ ಎಐ ನ ಮೆದುಳು. ಡೇಟಾ ಸೆಂಟರ್ ನಲ್ಲಿ ಇಂತಹ ಅಸಂಖ್ಯಾತ ಜಿಪಿಯು ಚಿಪ್ ಅನ್ನು ಇಟ್ಟಿರ್ತಾರೆ. ಕೇಳಿರೋ ಪ್ರಶ್ನೆಗೆ ನಿಮ್ಮ ಫೋನ್ ನಲ್ಲೇ ಉತ್ತರ ಕಂಡ್ರು ಕೂಡ ಅದು ಜನರೇಟ್ ಆಗಿರೋದು ನಿಮ್ಮ ಫೋನ್ ನಲ್ಲ, ಸರ್ವರ್ ನಲ್ಲಿ. ಅಲ್ಲಿಂದ ನಿಮ್ಮ ಫೋನ್ಗೆ ಅದು ಟ್ರಾನ್ಸ್ಮಿಟ್ ಆಗಿರುತ್ತೆ ಅಷ್ಟೇ. ಅಲ್ಲಿ ಕಬ್ಬಿಣವೇ ಕರಗುವಷ್ಟು ಹೀಟ್ ಉತ್ಪತ್ತಿ ಆಗುತ್ತೆ ಸರ್ವರ್ ಇಟ್ಟಿರೋ ಜಾಗದಲ್ಲಿ. ಹೀಗಾಗಿ ಡೇಟಾ ಸೆಂಟರ್ ನ ಕೂಲ್ ಆಗಿಡೋದು ಅವಶ್ಯಕ. ಇದಕ್ಕೆ ನೀರು ಬೇಕು. ಎಷ್ಟರ ಮಟ್ಟಿಗೆ ಅಂದ್ರೆ ಕೇವಲ ಚಾಟ್ ಜಿಪಿಟಿ 3 ಅನ್ನು ಟ್ರೈನ್ ಮಾಡೋದಕ್ಕೆ 7 ಲಕ್ಷ ಲೀಟರ್ ಶುದ್ಧ ನೀರು ಖಾಲಿಯಾಗಿದೆ. ಇಷ್ಟಕ್ಕೆ ಆಶ್ಚರ್ಯ ಪಡಬೇಡಿ. 2024ರಲ್ಲಿ ಗೂಗಲ್ ಎಐಗಾಗಿ 2,000 ಕೋಟಿ ಲೀಟರ್ ನೀರನ್ನ ಖಾಲಿ ಮಾಡಿದೆ. ಮೈಕ್ರೋಸಾಫ್ಟ್ 6.4 ಬಿಲಿಯನ್ ಲೀಟರ್ ನೀರನ್ನ ಕುಡಿದು ಹಾಕಿದೆ. ಅಮೆರಿಕದ ಜಾರ್ಜಿಯಾದಲ್ಲಿ ಎಐ ನಿಂದ ಭಾರಿ ಜಲಕ್ಷಾಮ ಉಂಟಾಗಿದೆ. ಸಂಪೂರ್ಣ ಮಾಹಿತಿಯ ಫುಲ್ ರಿಪೋರ್ಟ್ಗಾಗಿ ಈ ರಿಲೇಟೆಡ್ ವಿಡಿಯೋವನ್ನ ಮಿಸ್ ಮಾಡದೆ ಚೆಕ್ ಮಾಡಿ, ಕ್ಲಿಕ್ ಮಾಡೋ ಮೂಲಕ.